ಇಲ್ಲೊಂದು ಹಳೆಯ ಬಾವಿ ಇದೆ. ಈ ಒಂದು ಬಾವಿಯ ಸ್ಟ್ರಕ್ಚರ್ ಏನಿದೆ, ಇದು ರೆಡಿ ಆಗಿರೋ ಸ್ಟೈಲ್ ಏನಿದೆ ಅಂದ್ರೆ ಕಣಶಿಲೆಯಿಂದ ರೆಡಿ ಆಗಿದೆ. ಮತ್ತೆ ಇದರೊಳಗಡೆ ಮಂಟಪದ ತರ ಕಂಬಗಳನ್ನ ಅಲ್ಲಲ್ಲಿ ನಿಲ್ಲಿಸಿದ್ದಾರೆ. ಒಂದಿಷ್ಟು ಉಬ್ಬು ಶಿಲ್ಪಗಳಿದಾವೆ, ಒಂದಿಷ್ಟು ಕೆತ್ತನೆಗಳಿದಾವೆ, ಒಂದಿಷ್ಟು ಮೂರ್ತಿಗಳಿದಾವೆ. ಇವೆಲ್ಲವನ್ನು ನೋಡಿದಾಗ ನನಗೆ ಗೊತ್ತಾಗೋದು ಇದೊಂದು 1000 ವರ್ಷದ ಆಸ್ಪಾಸ್ ಇರ್ಬೋದು ಅಂತ. ಮತ್ತೆ ಇನ್ನೊಂದು ರೀಸನ್ ಏನು ಅಂದ್ರೆ ಇದು ಕಣಶಿಲೆಯಿಂದಾಗಿದೆ, ಕಂಪ್ಲೀಟ್ ಆಗಿ ಕಣಶಿಲೆಯ ಕೆತ್ತನೆಗಳಿಂದ ಆಗಿದೆ. ಹಂಗಾಗಿ ಇದು ಒಂದು 12-13ನೇ ಶತಮಾನದ ಆಸ್ಪಾಸ್ನಲ್ಲಿ ಆಗಿದೆ ಅಂತ ನಾನು ಹೇಳ್ತೀನಿ. ಯಾವುದೇ ಲಿಖಿತ ಪುರಾವೆಗಳನ್ನ ನಾನು ಓದಿಲ್ಲ. ಬನ್ನಿ ಈಗ ಈ ಬಾವಿಯನ್ನು ನೋಡೋಣ. ನಿಜವಾಗ್ಲೂ ಕೂಡ ಒಂಥರ ಯೂನಿಕ್ ಆಗಿದೆ. ನಾನು ನೋಡಿದಂತಹ ಬಾವಿಗಳಲ್ಲಿ ಇದೊಂದು ಯೂನಿಕ್ ಬಾವಿ. ಈ ಥರದ್ದು ನಮ್ಮೂರಲ್ಲೂ ಒಂದು ಬಾವಿ ಇದೆ. ಆ ಬಾವಿಯನ್ನು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಬನ್ನಿ ಈಗ ಸದ್ಯಕ್ಕೆ ಈ ಬಾವಿಯನ್ನು ನೋಡೋಣ. ಈ ಜಾಗ ನನಗೆ ಗೊತ್ತಾಗಿದ್ದು ಸಾಗರ್ನಿಂದ. ಸಾಗರ್ ಯಾರು ಅಂತ ನೀವು ಮುಂದೆ ನೋಡ್ತೀರಾ. ಸಾಗರ್ಗೆ ಮೊದಲು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನಾನು ನಿಮಗೆ ಮೊದಲೇ ವಿವರಣೆ ಕೊಟ್ಟೆ, ಇದು ಕಣಶಿಲೆಯಿಂದ ಆಗಿದೆ ಅಂತ ಹೇಳಿ. ಅಲ್ಲಿ ನೋಡ್ತಿರ್ಬೋದು ನೀವು ಕಂಬಗಳು, ಸಾಲಾಗಿ ಕಂಬಗಳು ನಿಂತಿದ್ದಾವೆ. ಇನ್ನಷ್ಟು ಜೂಮ್ ಮಾಡಿ ನೋಡಿದಾಗ ಅವು ಈ ತರ ಕಾಣಿಸ್ತವೆ. ಈಗ ನಾವು ಆ ಕಡೆನೂ ಹೋಗೋಣ. ಇದು ಬಾವಿಯ ಅಪೋಸಿಟ್ ಸೈಡ್, ಅಂದ್ರೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಅದು ದಾರಿ. ಬಾವಿಯ ಅಪೋಸಿಟ್ ನಲ್ಲಿ ನಿಮಗೆ ಈ ತರ ಕಾಣಿಸುತ್ತೆ. ಅದರ ಹತ್ರ ಹೋದಾಗ ಇನ್ನೂ ಡೀಟೇಲಿಂಗ್ ಆಗಿ ಕಾಣಬಹುದು. ಇದು ಬಾವಿಯ ವೈಡ್ ವ್ಯೂ. ಈ ಜಾಗದಲ್ಲಿ ಈ ಬಾವಿ ಯಾಕಿತ್ತು ಅಂತ ನಮಗೆ ಕ್ವಶನ್ ಬಂದೇ ಬರುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡದಾದಂತಹ ಬಾವಿಯನ್ನ ಯಾತಕ್ಕಾಗಿ ಬಳಕೆ ಮಾಡಿದ್ರು ಅನ್ನುವಂತಹ ಕ್ವಶನ್ ಎಲ್ರಿಗೂ ಬಂದೇ ಬರುತ್ತೆ. ನಾವೀಗ ಆ ಬಾವಿಯ ಈ ಕಡೆ ಬಂದಿದ್ದೀವಿ, ನೋಡಬಹುದು ನೀವು. ಇಲ್ಲಿ ಮೆಟ್ಟಲಿದೆ. ಏನ್ರಿ ಇದು, ಏನೋ ಒಂಥರ ಭಯಾನಕವಾಗಿದೆ. ಇಲ್ಲಿ ನೋಡಿ, ಈ ಬಾವಿಯ ರಚನೆ ನೋಡಿದಾಗ ಅಂದ್ರೆ ವೇಸ್ಟ್ ಕಲ್ಲುಗಳನ್ನ ತಗೊಂಡು ಕಟ್ಟಿರ್ಬೋದು ಅನ್ಸುತ್ತೆ. ಆದ್ರೆ ಕೆಲವೊಂದ್ ಕಡೆ ಈ ರೀತಿಯ ಮೂರ್ತಿಗಳನ್ನು ನೋಡಿದಾಗ ಏನನ್ಸುತ್ತೆ ಹೇಳಿ. ನಾಲ್ಕು ಕೈಗಳಿದಾವೆ. ಇಲ್ಲೊಂದು ಕೈ ಇದೆ, ಇಲ್ಲೊಂದು ಕೈ ಇದೆ, ಮತ್ತು ಆ ಕಡೆ ಒಂದು ಕೈ, ಈ ಕಡೆ ಒಂದು ಕೈ. ಆ ಕಡೆ ಕೈಯಲ್ಲಿ ತ್ರಿಶೂಲ ಕಾಣುತ್ತೆ. ಅಲ್ಲಲ್ಲಿ ಈ ರೀತಿಯ ಸಾಪು ಬಂಡೆಗಳನ್ನ ಹಾಕಿದ್ದಾರೆ ನೋಡಿ. ಇಲ್ಲೂ ಇದಾವೆ ಕಂಬಗಳು, ಅಲ್ಲಿ ಇದಾವೆ. ಓಕೆ, ಸ್ವಲ್ಪ ಮುಂದ್ಗಡೆ ಹೋದ್ರೆ ತುಂಬಾ ಜನ ಕೇಳ್ತೀರಾ ಇತಿಹಾಸ ಹೇಳಿಲ್ಲ ಅಂತ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ. ಆ ಕೆಲವೊಂದಿಷ್ಟು ವಿಡಿಯೋಗಳ ಇತಿಹಾಸವನ್ನ ಮೀನ್ಸ್ ಆ ಜಾಗಗಳ ಇತಿಹಾಸವನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಲಿಖಿತವಾಗಿ ಎಲ್ಲೂ ಸಿಗದೇ ಇದ್ದಾಗ ಅದನ್ನ ನಾನು ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹಂಗಿದೆ ಹಿಂಗಿದೆ, ಅದು ಅವ್ರು ಕಟ್ಸಿದ್ರು ಇವ್ರು ಕಟ್ಸಿದ್ರು ಅಂತ ಹೇಳಕ್ಕಾಗಲ್ಲ ಅವುಗಳನ್ನೆಲ್ಲ. ಯಾಕಂದ್ರೆ ಸುಳ್ಳು ಮಾಹಿತಿಯನ್ನ ಕೊಡಕ್ಕಾಗಲ್ಲ. ಇರುವಂತಹ ಜಾಗದ ಮಾಹಿತಿ ನನಗೇನು ಗೊತ್ತಿರುತ್ತೆ ಅಷ್ಟು ಮಾತ್ರ ಹೇಳಕ್ ಸಾಧ್ಯ. ಇವುಗಳೆಲ್ಲವೂ ಕೂಡ ನಾನು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡಿದ್ದು ಅಂತ. ಅಂದ್ರೆ ನಾವು ಹುಡ್ಕಾಡ್ಕೊಂಡು ಹೋಗಿರೋದು. ಯಾರಾದ್ರೂ ನನಗೆ ಲೋಕಲ್ ಸಿಕ್ಕಿರ್ತಾರೆ, ಅವ್ರು ಹೇಳಿರ್ತಾರೆ ಈ ಥರದೊಂದು ಜಾಗ ಇದೆ ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು. ಅವ್ರಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ, ಬಟ್ ಜಾಗ ಇದೆ ಅಂತ ಮಾತ್ರ ಗೊತ್ತಾಗಿರುತ್ತೆ. ಸೊ ಹಂಗಾಗಿ ಈ ಥರದ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಗಳಿಗೆ ತಲುಪಿಸೋದು. ಯಾಕೆ ತಲುಪಿಸೋದು ಅಂದ್ರೆ ಇವೆಲ್ಲ ಜಾಗಗಳು, ಈ ಥರದ ವಾತಾವರಣಗಳು ಮತ್ತು ಈ ಥರದ ಕುರುಹುಗಳು ಎಲ್ಲವೂ ಕೂಡ ಆಗಿನ ಕಾಲವನ್ನ ನಮಗೆ ವಾಪಸ್ ನೆನಪಿಸುತ್ತೆ. ಮತ್ತೆ ಆಗಿನ ಕಾಲ ಹೆಂಗಿತ್ತು, ಯಾವ ಥರ ಬದುಕ್ತಿದ್ರು ಅನ್ನೋದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಸಪೋರ್ಟ್ ಮಾಡುತ್ತೆ. ಹಂಗಾಗಿ ಈ ಥರದ ಜಾಗಗಳನ್ನ ನಿಮಗೆ ನಾನು ತಲುಪಿಸೋದು. ನನ್ನ ಇಂಟೆನ್ಷನ್ ಈ ಥರದ ಇತಿಹಾಸ ಇರುವ ಜಾಗಗಳು ಅಥವಾ ಯಾವುದೋ ಒಂದು ಹಿಸ್ಟರಿ ಇರುವಂತಹ ದೇವಾಲಯ ಆ ಥರದ್ದು ಅಲ್ವೇ ಅಲ್ಲ. ನನ್ನ ಕಂಟೆಂಟ್ ಶೈಲೇ ಬೇರೆ. ನಾನು ಆಲ್ ಇಂಡಿಯಾ ಹಿಚ್-ಹೈಕಿಂಗ್ ಜರ್ನಿ ತೊಗೊಂಡಿರೋದು, ದುಡ್ಡಿಲ್ಲದೆ ಇಡೀ ಭಾರತವನ್ನು ಸುತ್ತಾಡ್ತಾ ಇರೋದು. ಯಾಕಂದರೆ ನನಗೆ ನೈಜ ಕಥೆಗಳ ಮತ್ತು ನಿಜವಾದ ಜೀವನ ಬದುಕು, ಯಾರೋ ಬೇರೆ ಬೇರೆ ಜನಾಂಗಗಳು ಸಿಗ್ತವೆ, ಅವ್ರ ಬದುಕು ಹೆಂಗಿರುತ್ತೆ, ಅವ್ರು ಹೆಂಗೆ ಬದುಕ್ತಾರೆ. ಸೊ ಆ ಥರ ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾನು ಇನ್ನೂ ಕರ್ನಾಟಕದಲ್ಲಿದ್ದೀನಿ, ಇನ್ನೂ ಗಬ್ಬೂರು ಸುತ್ತಮುತ್ತ ಇದ್ದೀನಿ ಅನ್ನೋ ಕಾರಣಕ್ಕೆ ನಿಮಗೆ ದೇವಾಲಯಗಳು, ಆದಮೇಲೆ ಈ ಥರದ ಹಳೆಯ ಬಾವಿಗಳು, ಈ ಥರದವುಗಳನ್ನೇ ತೋರಿಸ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ನೇ ಬೇರೆ, ನನ್ನ ಕಥೆಗಳೇ ಬೇರೆ, ಆಯಿತಾ. ಈಗ ಇವೆಲ್ಲ ದೇವಾಲಯಗಳು, ಜಾಗಗಳು ನಿಮಗೋಸ್ಕರ ಅಷ್ಟೇ. ಇದು ಗಬ್ಬೂರಿನ ಮುರಾರ್ಜಿ ಹಾಸ್ಟೆಲ್. ಸೊ ನಾವು ಅದರ ಹಿಂದ್ಗಡೆ ನೋಡ್ಬೋದು. ಓಕೆ, ಬನ್ನಿ ಹೋಗುವ. ಪೂರ್ತಿ ನೋಡ್ಬೋದು ನೀವು ಕಣಶಿಲೆಯಿಂದ ಆಗಿರುವಂಥ ಬಾವಿ. ಓಕೆ, ಗಜಲಕ್ಷ್ಮಿ
ಸ್ವಾಗತ. ಬಾಗಿಲಲ್ಲಿ ಗಜಲಕ್ಷ್ಮಿ ಇದ್ದಾರೆ. ಅಲ್ಲಿಂದ ಇಳ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಸುಬ್ಬಣ್ಣ ಬಾವಿ ಅಂತ ಹೆಸರಿದೆ. ನೋಡ್ಬಹುದು ಬಾವಿ ಹಿಂಗೆ ಮೆಟ್ಲುಗಳಿದಾವೆ, ಹಿಂಗೆ ಹೋಗುತ್ತೆ ಕೆಳಗಡೆ, ಹಿಂಗೆ ಕೆಳಗಡೆ ಇದೆ. ಸೊ ಈ ಕಡೆ ಸ್ತಂಭಗಳನ್ನು ನಿಲ್ಲಿಸಿದ್ದಾರೆ. ನಾವು ರಾಮದುರ್ಗದಲ್ಲಿ ನೋಡಿದ್ವಿ, ಹೈಡ್ರಾಲಿಕ್ ಆರ್ಕಿಟೆಕ್ಚರ್ ಇರುವಂತಹ ಒಂದು ಬಾವಿ ಇತ್ತು. ಸೊ ಆ ಬಾವಿ ಒಳಗಡೆ ಒಂದು ಮಂಟಪದ ತರ ಇತ್ತು. ಇದು ಕೂಡ ಅದೇ ಆರ್ಕಿಟೆಕ್ಚರ್ ಇರುವಂತಹ ಬಾವಿ. ಆದ್ರೆ ಇದಕ್ಕೆ ಬಳಸಿರುವಂತಹ ಮಟೀರಿಯಲ್ಸ್ ಏನಿದೆ, ಬಾವಿಯನ್ನೇ ಕಟ್ಟಬೇಕು ಅಂತ ಬಳಸಿರುವಂತಹ ಮಟೀರಿಯಲ್ಸ್ ತರ ಕಾಣಿಸ್ತಿಲ್ಲ. ಮೀನ್ಸ್ ಎಲ್ಲೋ ಒಂದ್ ಕಡೆ ವೇಸ್ಟ್ ಆಗಿ ಬಿದ್ದಿರುವಂತಹ ಕಲ್ಲುಗಳನ್ನೆಲ್ಲ ತಂದು ಕಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆ ಹಂಗೆ ಅನಿಸ್ತಾ ಇದೆ ಅಂದ್ರೆ, ನಿಮ್ಗೊಂದು ವ್ಯೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಅದರ ಮೇಲೆ ಆ ತರ ಅನಿಸ್ತಾ ಇದೆ ನೋಡಿ. ಅಲ್ಲಲ್ಲಿ ಈ ತರ ಕಲ್ಲುಗಳು ಬಿದ್ದಿದ್ದಾವೆ, ತೋರಿಸ್ತೀನಿ ನೋಡಿ. ಈಗ ಅಲ್ಲಿ ನೀವು ನೋಡ್ಬೋದು ಒಂದಿಷ್ಟು ಕೆತ್ತನೆಗಳಿದಾವೆ ನೋಡಿ, ಕಂಬಗಳು. ಆ ಕಂಬಗಳು, ಆ ಕೆತ್ತನೆಗಳು, ಅದರ ಮೇಲೆ ಹೊಂದಿಸಿರುವಂತಹ ಕಲ್ಲುಗಳೆಲ್ಲವೂ ಕೂಡ ಅದಕ್ಕೆ ಹೊಂದಿಸ್ಬೇಕು ಅಂತ ಹೊಂದಿಸಿರೋ ತರ ಕಾಣಿಸ್ತಾ ಇಲ್ಲ. ಬಾವಿಯನ್ನ ಕಟ್ಟಬೇಕು ಅಂತ ಹೊಂದಿಸಿದ್ರೆ ಅವುಗಳನ್ನ ಚೆನ್ನಾಗಿ ಕೆಳಗಡೆ ಕಾಣಿಸ್ತಾ ಇದಾವಲ್ಲ, ಆ ತರ ಕಟ್ಟಿಸ್ತಾ ಇದ್ರು. ಅದಾದ ಮೇಲ್ಗಡೆ ಹೋದ್ಮೇಲೆ ನೋಡಿ ಯಾವ ತರ ಆಗಿದೆ, ಅಲ್ಲಿ ನೋಡ್ತಾ ಇದ್ರಲ್ವಾ. ಸೊ ಅದಕ್ಕೆ ನನಗೆ ಅನಿಸ್ತಾ ಇರೋದೇನಂದ್ರೆ, ಬಾವಿಯನ್ನ ಕಟ್ಟಬೇಕು ಅಂತಲೇ ತಂದಿರುವಂತಹ ಕಲ್ಲುಗಳೆಲ್ಲ ಅನಿಸ್ತಾ ಇದೆ. ಅಲ್ಲಲ್ಲಿ ಈ ರೀತಿಯ ಕಂಬಗಳಿದ್ದಾವೆ ನೋಡಿ. ಇಲ್ಲೊಂದಿದೆ, ಅಲ್ಲೊಂದಿದೆ, ಮತ್ತೆ ಇಲ್ಲೊಂದಿದೆ. ಮತ್ತೆ ಮುಂದ್ಗಡೆ ಬಂದ್ರೆ ಈ ತರ ಮಾಡಿಗಳನ್ನ ಬಿಟ್ಟಿದ್ದಾರೆ. ಸೊ ಈ ಕಡೆನೂ ಇದೆ. ಅಲ್ಲೊಂದು ಮಾಡಿದೆ ನೋಡಿ. ನೀರು ಕೂಡ ತಿಳಿಯಾಗಿದೆ. ಬನ್ನಿ, ಇದು ನೋಡ್ಕೊಂಡ್ರಲ್ಲ, ಈಗ ಸ್ವಲ್ಪ ಮುಂದ್ಗಡೆ ಹೋಗೋಣ. ಮತ್ತೆ ಇನ್ನಷ್ಟು ಬೇರೆ ಜಾಗಗಳಿದ್ದಾವೆ, ಅವುಗಳನ್ನು ಕೂಡ ಎಕ್ಸ್ಪ್ಲೋರ್ ಮಾಡಬೇಕು. ಈಗಾಗಲೇ ನೀವು ಗಬ್ಬೂರಿನ ವಿಡಿಯೋಗಳನ್ನು ನೋಡಿದ್ರೆ ಅಂತ ಅನ್ಕೋತೀನಿ. ಮತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬನ್ನಿ ಮುಂದೆ ಹೋಗುವ, ಇನ್ನಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ.